ಥರ್ಡ್ ಡೈಮೆನ್ಷನ್ ಇಂದ ಫಿಫ್ತ್ ಡೈಮೆನ್ಷನ್ಗೆ ಹೋಗುವಾಗ ಎಲ್ಲವೂ ಬದಲಾಗುತ್ತೆ. ಸೊ ಈ ಹಾದಿಯಲ್ಲಿ ಯಾವೆಲ್ಲ ಬದಲಾವಣೆಗಳಾಗತ್ತೆ ಅಂತ ನೋಡೋಣ. ನಾವು ಈಗ ಸ್ವರ್ಣಿಮ ಯೋಗದ ಅನುಸಂಧಾನ ಮಾಡ್ತಾ ಇದ್ದೇವೆ. ಮೂರನೇ ಡೈಮೆನ್ಷನ್ ಅಂದ್ರೆ ಹಳೆಯ ವ್ಯವಸ್ಥೆಗಳು. ಇಲ್ಲಿರುವ ಶೈಕ್ಷಣಿಕ ವ್ಯವಸ್ಥೆ ಆಗಿರ್ಲಿ, ಆರೋಗ್ಯ ವ್ಯವಸ್ಥೆ ಆಗಿರ್ಲಿ, ವ್ಯವಹಾರ, ಆರ್ಥಿಕ, ಹಣಕಾಸಿನ ವ್ಯವಸ್ಥೆಗಳು ಯಾವ ತರ ಇದೆಯೋ ಅದೆಲ್ಲ ಯಾವುದು ಮನುಷ್ಯನ ಉನ್ನತ ಹಿತಕ್ಕಾಗಿ ಇಲ್ಲವೋ ಅದೆಲ್ಲವೂ ಬದಲಾಗುತ್ತೆ. ಆಗ ಜನರು ಹೆಚ್ಚೆಚ್ಚು ನ್ಯಾಯ, ಸಮಾನತೆ ಮತ್ತು ಒಗ್ಗಟ್ಟಿನ ಕಡೆಗೆ ಅವರು ಪಯಣ ಮಾಡುತ್ತಾರೆ. ಫಿಫ್ತ್ ಡೈಮೆನ್ಷನ್ ನಲ್ಲಿ ಇದ್ದಾಗ ಪ್ರತಿ ವ್ಯಕ್ತಿಯ ನೇವಲ್ ಚಕ್ರ ಅಂದ್ರೆ ಮಣಿಪುರ ಚಕ್ರ ಜಾಗೃತವಾಗಿರುತ್ತೆ. ಅದು ನೇರಳೆಯ ಬಣ್ಣದಾಗಿದ್ದು ಬೆಳಗುತ್ತಾ ಇರುತ್ತೆ. ಯಾವಾಗ ನಮ್ಮ ಮಣಿಪುರ ಚಕ್ರ ಆಕ್ಟಿವೇಟ್ ಆಗಿರುತ್ತೋ ಇಲ್ಲ ಜಾಗೃತವಾಗಿರುತ್ತೋ ಅಲ್ಲಿ ನಮ್ಮಲ್ಲಿ ಎಂತಹ ಗುಣಗಳಿರುತ್ತೆ ಅಂದ್ರೆ ಹ್ಯೂಮ್ಯಾನಿಟಿ, ಮನುಷ್ಯತ್ವನ ಗುಣಗಳೆಲ್ಲ ಉಕ್ಕಿ ಹರಿಯುತ್ತೆ. ಪ್ರತಿಯೊಬ್ಬರಲ್ಲೂ ನಮ್ಗೆ ಪ್ರೀತಿ, ವಿಶ್ವಾಸ ಮತ್ತೆ ನಂಬಿಕೆ ಇರುತ್ತೆ. ಫಿಫ್ತ್ ಡೈಮೆನ್ಷನ್ ಅಲ್ಲಿ ನಾವು ನೋಡಬಹುದು ಮತ್ತೆ ಸ್ತ್ರೀ ಶಕ್ತಿ ಜಾಗೃತಗೊಳ್ತಾ ಇದೆ. ಯಾಕೆ ಅಂತಂದ್ರೆ ಯಾವ ಪುರುಷ ಶಕ್ತಿ ಆಳ್ತಾ ಇತ್ತು ಇಷ್ಟು ದಿನ, ಇಷ್ಟು ಯುಗದ ಈ ಭಾಗದಲ್ಲಿ ಅದು ಔಟ್ ಆಫ್ ಕಂಟ್ರೋಲ್ ಅಂದ್ರೆ ಮಿತಿ ಮೀರಿ ಹೋಯ್ತು. ಅದು ತಾನು ಮಾಡ್ಬೇಕಾದ ಜವಾಬ್ದಾರಿಯನ್ನು ಬಿಟ್ಟು ಮಿತಿ ಮೀರಿ ಹೋಗಿದ್ದ ಕಾರಣ ಬ್ಯಾಲೆನ್ಸ್ ತಪ್ಪಿ ಹೋಯ್ತು. ಅದರಿಂದ ಈಗ ಸ್ತ್ರೀ ಶಕ್ತಿ ಅವಶ್ಯಕತೆ ಬಂದಿದೆ. ಇಲ್ಲ ಅಂದ್ರೆ ಪುರುಷ ಶಕ್ತಿ ಹೆಚ್ಚಾಗ್ತಾ ಸ್ತ್ರೀ ಶಕ್ತಿ ಪತನಕ್ಕೆ ಹೋಗ್ಬಿಟ್ಟಿತ್ತು, ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗ್ತಾ ಇತ್ತು, ಡೇಂಜರಸ್ ಪಾಯಿಂಟ್ಗೆ ರೀಚ್ ಆಗಿತ್ತು. ಇವತ್ತು ಅದಕ್ಕೆ ಫಿಫ್ತ್ ಡೈಮೆನ್ಷನ್ ಅಲ್ಲಿ ಬಂದಾಗ ಈ ಜಾಗೃತಿ ಎಲ್ಲರಲ್ಲಿ ಹುಟ್ಟುತ್ತೆ. ಪುರುಷ ಶಕ್ತಿಯೇ ಜಾಗೃತಗೊಂಡಿದ್ದು ಯಾವಾಗ ಈ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಯಿತು ಅಂತ ನೋಡಿದಾಗ ಅಟ್ಲಾಂಟಿಸ್ ಸಮಯದಲ್ಲಿ, ಆಕ್ಚುಲಿ ಅಟ್ಲಾಂಟಿಸ್ ಅನ್ನೋದು 2,60,000 ವರ್ಷಗಳ ಕಾಲ ಆ ಯುಗ ನಡಿಬೇಕಾಗಿತ್ತು. ಆದರೆ ಆ ಒಂದು ಕಾಲದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ಸ್ ಏನೇನೋ ಮಾಡಿದ್ರಪ್ಪ. 5 ಎಕ್ಸ್ಪೆರಿಮೆಂಟ್ಗಳು ನಡೆದುವಂತೆ. ಆ ಎಕ್ಸ್ಪೆರಿಮೆಂಟ್ ಎಲ್ಲ ಅಂದ್ರೆ ಪ್ರಯೋಗಗಳು, ಯಾವುದೋ ಒಂಥರದ ಪ್ರಯೋಗಗಳು ನಡೆದು ಅದೆಲ್ಲವೂ ಫೇಲ್ ಆಯ್ತು. ಫೇಲ್ ಆದಾಗ ಕಂಪ್ಲೀಟ್ಲಿ ಫಿಫ್ತ್ ಡೈಮೆನ್ಷನ್ ಇಂದ ಆಲ್ರೆಡಿ ಭೂಮಿ ಥರ್ಡ್ ಡೈಮೆನ್ಷನ್ ಅಲ್ಲಿ ಇತ್ತು, ಅಟ್ಲಾಂಟಿಸ್ ಮಾತ್ರ ಫಿಫ್ತ್ ಡೈಮೆನ್ಷನ್ಗೆ ಹೋಗೋ ಒಂದು ಪೋರ್ಟಲ್ ಆಗ್ಬಿಟ್ಟಿತ್ತು. ಎಂತ ಒಂದು ಬ್ಯೂಟಿಫುಲ್ ಪೋರ್ಟಲ್ ಓಪನ್ ಆಗಿತ್ತು. ಆದರೆ ಅಲ್ಲಿ ಕೆಲವ ಕಾರಣದಿಂದ ಅದರ ಪತನ ಶುರುವಾಯಿತು. ಅದು ಸಡನ್ಲಿ ಫಿಫ್ತ್ ಇಂದ ಥರ್ಡ್ ಡೈಮೆನ್ಷನ್ಗೆ ಅಂದ್ರೆ ಅರ್ತ್ ಡೈಮೆನ್ಷನ್ಗೆ ಆ ಫ್ರೀಕ್ವೆನ್ಸಿಗೆ ಜಾರಿ ಹೋಯಿತು. ಆಗ ಇಂಟರ್ ಗ್ಯಾಲಂಟಿಕ್ ಕೌನ್ಸಿಲ್ ಎಲ್ಲ ಸೇರ್ಕೊಂಡು ಈ ಭೂಮಿಯ ಮೇಲೆ ಇನ್ನೊಂದು ಪ್ರಯೋಗ ಮಾಡಿ ಇದನ್ನ ಸರಿ ಮಾಡ್ಬೇಕು, ಇದನ್ನ ಹೀಗೆ ಬಿಡಬಾರದು ಅಂತ ಒಂದು ವಿಚಾರ ಮಾಡಿದ್ರಂತೆ. ಹೇಗೆ ನಾವು ಈ ಶಕ್ತಿಗಳನ್ನ ಮೇಲಕ್ಕೆ ತರಬಹುದು ಅಂತ. ಸೊ ಆಗ ಪುರುಷ ಶಕ್ತಿ ಹೇಳಿದಂತೆ ನಾನು ಡಾಮಿನೆಂಟ್ ಆಗಿರ್ತೇನೆ, ನಾನು ಸರಿಯಾಗಿ ನೋಡ್ಕೊಳ್ತೇನೆ, ನಾನು ಆ ಜವಾಬ್ದಾರಿಯನ್ನು ತಗೊಳ್ತೇನೆ ಅಂತ. ಸ್ತ್ರೀ ಶಕ್ತಿ ಅದಕ್ಕೆ ಒಪ್ಪಿಕೊಂಡಂತೆ. ಸರಿ, ಇದಕ್ಕೆ ನಾವು ತಲೆ ಬಾಗ್ತಾ ಇದ್ದೇವೆ, ಈ ಒಪ್ಪಂದಕ್ಕೆ ನಾವು ತಲೆ ಬಾಗ್ತಾ ಇದ್ದೇವೆ, ನಾವು ಪುರುಷ ಶಕ್ತಿಯನ್ನು ಮೇಲ್ಗೈಯಾಗಿ ಇರ್ಲಿಕ್ಕೆ ಅವ್ರಿಗೆ ಅಧಿಕಾರವನ್ನು ಕೊಡ್ತಾ ಇದ್ದೇವೆ ಅಂತ ಸ್ತ್ರೀ ಶಕ್ತಿ ಸರೆಂಡರ್ ಮಾಡಿತು. ಆವಾಗಿಂದ ಥರ್ಡ್ ಡೈಮೆನ್ಷನ್ ಎಕ್ಸ್ಪೀರಿಯನ್ಸಸ್ ಇನ್ನೂ ಹೆಚ್ಚಾಗ್ತಾ ಹೋಯ್ತು. ಯಾಕೆ ಅಂದ್ರೆ ಈ ಒಂದು ಒಪ್ಪಂದ ಆಗಿರೋದು ಥರ್ಡ್ ಇಂದ ಫಿಫ್ತ್ ಹೋಗೋಣ ಅಂತ, ಅಂದ್ರೆ ಕಂಟ್ರೋಲ್ ಮಾಡ್ತೇವೆ, ಸರಿ ಮಾಡ್ತೇವೆ ಅಂತ ಅವರು ಒಪ್ಪಂದಕ್ಕೆ ಒಪ್ಕೊಂಡ್ರು. ಆದರೆ ಅದನ್ನೆಲ್ಲ ಮರೆತು ಅವರು ಇನ್ನೂ ಅಧೋಗತಿಗೆ ಹೋಗ್ಲಿಕ್ಕೆ ಶುರುವಾಯಿತು. ಆ ಒಂದು ವಿಚಾರ ಪುರುಷರಲ್ಲಿ ಬಂದ ಮಾತ್ರಕ್ಕೆ ಇಡೀ ಸಮಾಜದಲ್ಲಿ ಇದರ ಪ್ರಭಾವ ಬಂತು. ಸೊ ಈ ದಬ್ಬಾಳಿಕೆ ಏನಿದೆಯೋ ಪುರುಷ ಜಾತಿಯ ಮೇಲ್ಗೈ ಅಂತ ಏನು ಹೇಳಿದ್ರು ಅದು ದಬ್ಬಾಳಿಕೆಯಾಗಿ ಮಾರ್ಪಾಡಾಯಿತು. ಅದು ಅದಾದ್ಮೇಲೆ ಸಮಾಜದಲ್ಲಿ, ವೈಯಕ್ತಿಕ ಪರಿವಾರಗಳಲ್ಲಿ, ಸಮಾಜದಲ್ಲಿ, ಎಜುಕೇಶನ್ ಸಿಸ್ಟಮ್ ಅಲ್ಲಿ, ವಿದ್ಯಾಭ್ಯಾಸದ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ, ಬಿಸ್ನೆಸ್ ಅಲ್ಲಿ ಎಲ್ಲರಲ್ಲೂ ಪುರುಷ ಪ್ರಧಾನತೆ ನಡೀತಾ ಹೋಯ್ತು. ಅದರ ಕಾರಣ ಸ್ತ್ರೀ ಶಕ್ತಿ ಒಂದು ಸಹಾಯ ಮಾಡಲು ಅಂದ್ರೆ ಒಂದು ಸಪೋರ್ಟ್ ಮಾಡ್ಲಿಕ್ಕೆ ಅವರು ಸರೆಂಡರ್ ಆಗಿದ್ರೆ ಹೊರತು ಇಲ್ಲಿ ಏನಾಯ್ತು ಅಂತಂದ್ರೆ ಅವರು ದಬ್ಬಾಳಿಕೆಗೆ ಒಳಗಾದ್ರು. ಆದರೆ ಅದು ಒಂದು ಎಕ್ಸ್ಪೆರಿಮೆಂಟ್ ಅಲ್ವಾ ಇದ್ದಿದ್ದು. ಆ ಸಮಯ ಈಗ ಮುಗಿದು ಹೋಗ್ಲಿಕ್ಕೆ ಸಮಯ ಬಂದಾಯ್ತು. ಇಟ್ ಇಸ್ ಟೈಮ್ ಔಟ್ ಅಂತ ಹೇಳ್ತಾರಲ್ವಾ. ಸೊ ನೌ ಇಟ್ ಇಸ್ ಟೈಮ್ ಔಟ್, ಟೈಮ್ ಹ್ಯಾಸ್ ಕಮ್. ಯಾವ ಸಮಯ ಬಂದಿದೆ? ಈಗ ಸಮಾನತೆಯ ಸಮಯ ಬಂದಿದೆ.
ಸೊ ಸಮಾನತೆ ಅಂದ ತಕ್ಷಣ ಅದು ಹೆಣ್ಣು ಶಕ್ತಿ ಜಾಗೃತ ಆಗ್ಲೇಬೇಕಲ್ವಾ? ಸೊ ಅದು ಈಗ ನಾವು ಕಾಣ್ತಾ ಇದ್ದೇವೆ, ಎಲ್ಲ ಕಡೆಗೆ ನೋಡ್ತಾ ಇದ್ದೇವೆ. ಮೊದಲಿನಂತೆ ಏನು ಇಲ್ಲ. ಸೊ ಇದು ಒಂದು ಲಕ್ಷಣ. ನಾವು ಹೊಸ ಯುಗದ ಕಡೆಗೆ ಹೋಗ್ತಾ ಇದ್ದೇವೆ ಅನ್ನೋದಕ್ಕೆ ಒಂದು ಲಕ್ಷಣ. ಇಲ್ಲಿ ಹೆಣ್ಣಿನ ದಬ್ಬಾಳಿಕೆ ಇಲ್ಲ. ಇಲ್ಲಿ ಸಮಾನತೆಗಾಗಿ ಅವರು ಹೋರಾಡ್ತಾ ಇದ್ದಾರೆ. ಸೊ ಮುಂಬರುವ ಸಮಯದಲ್ಲಿ ನಾವು ಕಾಣಬಹುದು, ಆ ಪುರುಷ ಶಕ್ತಿ ಮತ್ತು ಸ್ತ್ರೀ ಶಕ್ತಿ ಸಮಾನರಾಗಿ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು, ಸಹಾಯ ಮಾಡಿಕೊಂಡು ಮತ್ತೆ ಮುಂದುವರಿಯುತ್ತೆ. ಹೀಗೆ ಸಮಾನತೆ ಬಂದಾಗ ಹೇಗಿರುತ್ತೆ ವಿಚಾರ ಮಾಡಿ ನೋಡಿ. ಎಲ್ಲೆಡೆಯೂ ಪ್ರಶಾಂತತೆ ಇರುತ್ತೆ, ಶಾಂತಿ, ಪ್ರೇಮ, ಪ್ರೀತಿ, ಸೇಫ್ಟಿ, ಎಲ್ಲರೂ ಸುರಕ್ಷಿತವಾದ ಅನುಭವ ತಗೊಳ್ತಾರೆ. ಹಾಗೇನೆ ಎಲ್ಲರಲ್ಲೂ ಪ್ರೀತಿ ಉಕ್ಕುತ್ತಾ ಇರುತ್ತೆ. ಪ್ರತಿಯೊಬ್ರು ಒಬ್ಬರಿಗೊಬ್ರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಒಬ್ಬರ ಒಳಿತಿಗಾಗಿ ಅಲ್ಲಿ ವ್ಯವಹಾರ ಮಾಡ್ತಾರೆ. ಹೀಗಾಗಿ ಇಲ್ಲಿ ಸ್ತ್ರೀ ಇದು ಪುರುಷ ಅನ್ನೋದಿರಲ್ಲ. ಅವಾಗ ನೋಡಿ, ಯಾವ ರೇಪ್ ಕೇಸ್ ಇರಲ್ಲ, ಯಾವ ದರೋಡೆಗಳಿರಲ್ಲ, ಕಳುವು ಇರಲ್ಲ, ಡಿವೋರ್ಸಸ್ ಇರಲ್ಲ. ಇಲ್ಲಿ ಓನ್ಲಿ ಮನುಷ್ಯರು ಮಾತ್ರ ನೋಡ್ತಾ ಇಲ್ಲ, ಇಲ್ಲಿ ನಾವು ಶಕ್ತಿ ವಿಷಯವಾಗಿ ನೋಡ್ತಾ ಇದ್ದೇವೆ. ಸೊ ಹೆಣ್ಣು ಗಂಡು ಅನ್ನುವ ಶಕ್ತಿಯ ವಿಷಯ ನಾವು ಮಾತಾಡ್ತಾ ಇರೋದು. ಹೆಣ್ಣು ಗಂಡು ಇದ್ದರೆ ಭೂಮಿಯ ಮೇಲೆ ಯಾವ ತರದ ಒಂದು ಸೀನ್ ಇರುತ್ತೆ ನೋಡ್ಕೊಳ್ಳಿ. ಯಾರಿಗೆ ಈ ತರ ಸಮಾನವಾದ ಹಕ್ಕುಗಳಿರುವ ತಂದೆ ತಾಯಿ ಇಷ್ಟ ಇಲ್ಲ? ಸೊ ಈ ಹೆಣ್ಣು ಗಂಡನ್ನ ನಿಮ್ಮ ತಂದೆ ತಾಯಿಯಾಗಿಯೇ ನೋಡ್ಕೊಳ್ಳೋಣ. ಫಸ್ಟ್ ತಾಯಿಯನ್ನ ನೋಡೋಣ. ಒಂದು ತಾಯಿ ಲವಿಂಗ್ ಆಗಿ, ಇಂಡಿಪೆಂಡೆಂಟ್ ಆಗಿ, ಸೇಫ್ ಫೀಲಿಂಗ್ ನಲ್ಲಿ ಇದ್ಲು ಅಂದ್ರೆ, ಭಯ ಇಲ್ಲದ ಪರಿಸ್ಥಿತಿಯಲ್ಲಿದ್ಲು ಅಂದ್ರೆ ಹೇಗಿರ್ತಾಳೆ? ಆಗ ಅವಳು ತನ್ನ ಇಂಟ್ಯೂಷನ್ ಅನ್ನ ನಂಬ್ತಾಳೆ. ತನ್ನ ಅಂದ್ರೆ ಒಳಗಿಂದ ತಾಯಿಗೆ ಒಂದು ಇಂಟ್ಯೂಷನ್ ಬರುತ್ತೆ, ಮಗುಗೆ ಹೀಗೆ ಹೇಳ್ಕೊಡು, ಅದನ್ನ ಕಲ್ಸು ಅಂತ. ತನ್ನ ಇಂಟ್ಯೂಷನ್ ಅನ್ನ ನಂಬುತ್ತಾ ಒಂದು ಮಗುವನ್ನ ಪೂರ್ಣ ರೀತಿಯಲ್ಲಿ ಒಂದು ಮನುಷ್ಯನಾಗಿ ಅವನನ್ನ ಮಾರ್ಪಡ್ಲಿಕ್ಕೆ, ಅವನನ್ನ ಬೆಳೆಸ್ಲಿಕ್ಕೆ, ಅವನಿಗೆ ವಿಚಾರಗಳನ್ನ ತಿಳಿಸಿ ಅವನನ್ನ ಪೂರ್ಣ ರೂಪದಲ್ಲಿ ಒಂದು ಮನುಷ್ಯನಾಗಿ ತಯಾರು ಮಾಡ್ಲಿಕ್ಕೆ ಅವಳು ಸಹಕರಿಸ್ತಾಳೆ. ಸೊ ಅವಳು ಆ ಥರದ ಒಂದು ತಾಯಿ ಇದ್ದರೆ, ಅವಳು ಆ ಥರದ ವ್ಯವಹಾರ ಮಾಡಿದಾಗ, ಅಂತಹ ಒಂದು ತಾಯಿ ನಿಮಗೆ ಇದ್ದಿದ್ರೆ ನೀವು ಎಂತ ಒಂದು ಮನುಷ್ಯನಾಗಿ ಪರಿವರ್ತನೆ ಆಗ್ತೀರಾ ಹೇಳಿ? ಯು ವಿಲ್ ಬಿ ಸೋ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಫಸ್ಟ್ ನಾವು ಪ್ರೌಡ್ ಫೀಲ್ ಮಾಡ್ಕೊಳ್ತೀವಿ, ನಮ್ಮ ಮೇಲೆ ನಮ್ಗೆ ವಿಶ್ವಾಸ ಬರುತ್ತೆ. ತಾಯಿ ವಿಶ್ವಾಸ ತೋರಿಸಿ ಏನಾಗುತ್ತೆ, ನಾವು ಸಹ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಳ್ತೇವೆ. ಆಗ ಅವಳು ಪ್ರೀತಿ ಕೊಟ್ಟಿದ್ದ ಕಾರಣ ನಾನು ಸಹ ಪ್ರೀತಿಸುವುದೇ ಕಲಿತೇನೆ. ಅಂತಹ ತಂದೆ ಇದ್ರೆ ಯಾರು ಲವಿಂಗ್ ಅಂಡ್ ಸಪೋರ್ಟಿವ್ ಆಗಿರ್ತಾನೆ, ಹಾಗೆ ನಮ್ಮ ವಿಷಯದಲ್ಲಿ ಪ್ರೌಡ್ ಆಗಿ ಫೀಲ್ ಮಾಡ್ತಾನೆ. ದಬ್ಬಾಳಿಕೆ ಇಲ್ಲ, ನಾನ್ ತಂದೆ ನಾನೇ ಹೇಳ್ಕೊಡ್ಬೇಕು ಅಂತ. ಸೊ ಸಪೋರ್ಟಿಂಗ್ ಆಗಿರ್ತಾರೆ, ಪ್ರೌಡ್ ಆಗಿರ್ತಾರೆ, ಆಮೇಲೆ ಲಾಜಿಕಲ್ ಆಗಿರ್ತಾರೆ, ಎಲ್ಲ ಸರಿಯಾದ ವಿಚಾರಗಳನ್ನೇ ನಮ್ಗೆ ಹೇಳ್ಕೊಡ್ತಾರೆ. ಅಂತಹ ಒಂದು ಮನುಷ್ಯ ದೊಡ್ಡವನಾದಾಗ, ಒಂದು ಮೆಚೂರ್ಡ್ ಆದಾಗ, ಇಂತಹ ತಂದೆ ತಾಯಿಗಳ ಮಗು ಆಗಿದ್ದಾಗ ಅವನು ಸಹ ಒಂದು ಪೂರ್ಣ ಮಗು ಆಗ್ತಾನೆ. ಸೊ ಅವನ ಇನ್ನರ್ ಚೈಲ್ಡ್, ಸೊ ಇಂತಹ ವೈಸ್ ಇನ್ನರ್ ಪೇರೆಂಟ್ಸ್ ಇದ್ದಾಗ ನಮ್ಮ ಇನ್ನರ್ ಚೈಲ್ಡ್ಗೆ ಕಂಪ್ಲೀಟ್ ವಿಸ್ಡಮ್ ಸಿಕ್ಕುತ್ತೆ, ಸೇಫ್ಟಿ ಸಿಕ್ಕುತ್ತೆ, ಪ್ರೀತಿ ಸಿಕ್ಕುತ್ತೆ. ಸೊ ಆಗ ಈ ಎನರ್ಜಿ ಹೇಗಿರುತ್ತೆ? ಸೊ ಫುಲ್ ಆಫ್ ಎನರ್ಜಿ. ಅದುವೇ ಫಿಫ್ತ್ ಡೈಮೆನ್ಷನ್, ಓನ್ಲಿ ಲವ್ ಅಂಡ್ ಸಪೋರ್ಟ್. ಸೊ ಈಗ ನನ್ನ ತಂದೆ ಹೀಗಿದ್ದಿದ್ದರೆ ಅಂತ ಯೋಚನೆ ಬರ್ತಾ ಇದಲ್ವಾ? ನನ್ನ ತಾಯಿ ಹೀಗಿದ್ದಿದ್ದರೆ ನಾನು ಹೀಗಿರ್ತಾ ಇದ್ದಿಲ್ಲ, ಅವ್ರು ಹಾಗೆ ಸಪೋರ್ಟ್ ಮಾಡಿದ್ದರೆ ನನ್ನಲ್ಲಿ ಈ ಬದಲಾವಣೆ ಬರ್ತಾ ಇತ್ತು ಅಂತ ನಮ್ಮಲ್ಲಿ ಎಷ್ಟು ವಿಚಾರ ಬರ್ತಾ ಇದೆ ಅಲ್ವಾ? ಸೊ ಯಾರ್ಯಾರಿಗೆ ಈ ತರದ ಒಂದು ಕೊರತೆ ಕಾಣಿಸ್ತಾ ಇದೆಯೋ ಅವರು ಇನ್ನರ್ ಪೇರೆಂಟ್ಸ್ ಅನ್ನು ಹೀಗೆ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ನನ್ನ ತಂದೆ ತಾಯಿ ನನಗೆ ಸಪೋರ್ಟ್ ಮಾಡಿದ್ದಾರೆ, ನನಗೆ ಕೊಟ್ಟಿದ್ದಾರೆ, ನನಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ನಾವು ಇಮ್ಯಾಜಿನ್ ಮಾಡ್ಕೊಂಡಾಗ ನನ್ನ ಇನ್ನರ್ ಚೈಲ್ಡ್ಗೆ ಸೇಫ್ಟಿ ಫೀಲ್ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ, ಬ್ಯಾಲೆನ್ಸ್ಡ್ ಆಗಿ ಫೀಲ್ ಮಾಡ್ತಾರೆ ಅಂಡ್ ಲವ್ಡ್. ಸೊ ಆ ಪ್ರೀತಿಯನ್ನು ಅನುಭವಕ್ಕೆ ತಗೊಂಡ ತಕ್ಷಣ ನಮ್ಮಲ್ಲಿ ಪೂರ್ಣ ರೂಪದಿಂದ ವೈಬ್ರೇಷನ್ಸ್ ಚೇಂಜ್ ಆಗಿ ನಮ್ಮಲ್ಲಿ ತುಂಬಾ ದೊಡ್ಡ ಬದಲಾವಣೆ ಆಗುತ್ತೆ, ನಮ್ಮ ಫ್ಯೂಚರ್ ಅಲ್ಲಿ ಬದಲಾವಣೆ ಆಗುತ್ತೆ. ಸೊ ಈಗ ನಾವು ನೇವಲ್ ಚಕ್ರದ ವಿಷಯದಲ್ಲಿ ನೋಡ್ಕೊಳ್ಳೋಣ. ಈ ಎಕನಾಮಿಕ್ ಇಂಬ್ಯಾಲೆನ್ಸ್, ಈಗ ಲವ್ ವಿಷಯದಲ್ಲಿ ಸ್ತ್ರೀ ಶಕ್ತಿ ಪುರುಷ ಶಕ್ತಿಯ ರೀಬ್ಯಾಲೆನ್ಸಿಂಗ್ ನೋಡ್ಕೊಂಡೆವು. ಈಗ ಆರ್ಥಿಕ ವ್ಯವಸ್ಥೆಯಲ್ಲಿ ಬ್ಯಾಲೆನ್ಸಿಂಗ್ ನೋಡ್ಕೊಳ್ಳೋಣ. ಗೋಲ್ಡನ್ ಪೀರಿಯಡ್ ಆಫ್ ಅಟ್ಲಾಂಟಿಸ್ ಇದ್ದಾಗ ಪ್ರತಿಯೊಬ್ಬರ ನೇವಲ್ ಚಕ್ರ ಅಂದ್ರೆ ಮಣಿಪುರ ಚಕ್ರ ಜಾಗೃತವಾಗಿತ್ತು. ಹೀಗಾಗಿ ಅವರಲ್ಲಿ ಐಕ್ಯತೆ ಇತ್ತು, ಕೋಆಪರೇಷನ್ ಇತ್ತು, ಪ್ರೀತಿ ಇತ್ತು, ಸಪೋರ್ಟಿವ್ ಆಗಿದ್ರು. ಆದ್ರೆ ಥರ್ಡ್ ಡೈಮೆನ್ಷನ್ಗೆ ಬಂದ ತಕ್ಷಣ ಈ ಒಂದು ಕ್ವಾಲಿಟಿಯನ್ನ ತೆಗೆಯಲಾಯಿತು. ಯಾಕೆಂದ್ರೆ ಇಲ್ಲಿ ಅದು ಸರ್ವೈವ್ ಆಗಲ್ಲ, ಆ ತರದ ಕ್ವಾಲಿಟಿ. ಸೊ ಈ ಕ್ವಾಲಿಟಿಯನ್ನ ತೆಗೆದು ಹಾಕಿದ ತಕ್ಷಣ ಈ ಥರ್ಡ್ ಡೈಮೆನ್ಷನ್ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಇದೆಲ್ಲ ಇಲ್ಲದ ಸ್ಥಿತಿ ಬಂದಿದೆ. ಸೊ ಇವತ್ತು ನಾವು ನೋಡ್ತಿರುವ ಬ್ಯಾಂಕ್ಸ್, ಇನ್ಶೂರೆನ್ಸ್ ಕಂಪನೀಸ್, ಸೂಪರ್ ಮಾರ್ಕೆಟ್, ಚೈನ್ ಸ್ಟೋರ್ಸ್ ಏನಿದೆಯೋ ಇದೆಲ್ಲವೂ ಇನ್ನು ಮೇಲೆ
ಇಲ್ಲದಂತೆ ಆಗುತ್ತೆ. ಯಾಕಂದ್ರೆ ಆ ಶಕ್ತಿ ಇದನ್ನ ಸರ್ವೈವ್ ಮಾಡ್ಲಿಕ್ಕೆ ಬಿಡಲ್ಲ. ಏನ್ ನಡೆಯುತ್ತೆ ಹೇಳಿ? ಬ್ಯಾಂಕ್ ಅಲ್ಲಿ ಏನ್ ನಡೀತಾ ಇದೆ? ಬ್ಯಾಂಕ್ ಅಂದ್ರೆ ಏನು? ಸಾಲ ಕೊಡುವುದು, ಸಾಲ ತಗೊಳ್ಳೋದು, ಎಷ್ಟೋ ಮೋಸಗಳು ನಡೀತಾ ಇದೆ. ಅದರಿಂದ ಮನುಷ್ಯನಿಗೆ ನಂಬಿಕೆ ಕಡಿಮೆ ಆಗ್ತಾ ಇದೆ. ನಾವು ನೋಡಬಹುದು ಎಷ್ಟೋ ಬ್ಯಾಂಕ್ ಎಲ್ಲ ಮುಚ್ಚ ಹಾಕ್ತಾ ಇದ್ದಾರೆ. ಎಷ್ಟೋ ಫ್ರಾಡ್ಸ್ ಎಲ್ಲ ಹೊರಗೆ ಬರ್ತಾ ಇದೆ. ಸೊ ಈಗ ಸಮಯ ಬಂದಾಯ್ತು. ಫಿಫ್ತ್ ಡೈಮೆನ್ಷನ್ ಹೋಗ್ತಾ ಇದೀವಿ. ಇದನ್ನ ನಿಲ್ಲಲೇಬೇಕು. ಥರ್ಡ್ ಡೈಮೆನ್ಷನ್ ಅಲ್ಲಿ ಇದ್ದಾಗ ಇದೆಲ್ಲ ಮಾಡಿ ಆಯ್ತು. ಎಷ್ಟು ಸಾಧ್ಯ ಅಷ್ಟು ಮೋಸ ಮಾಡಿ ಆಗಿದೆ. ಈ ವರ್ಷ ನಾವು ಎಷ್ಟು ಬ್ಯಾಂಕ್ಸ್ ಕ್ಲೋಸ್ ಆಗೋದನ್ನ ನೋಡಿದ್ದೇವೆ. ಎಷ್ಟೋ ರಾಂಗ್ ಡೂಯಿಂಗ್ಸ್ ಅಂದ್ರೆ ತಪ್ಪು ನಡೀತಾ ಇರೋದೆಲ್ಲ CID ಕೆಲಸ ಮಾಡೋರಿಗೆ ಮೆಚ್ಚುಗೆ ಕೊಡಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮೆಚ್ಚುಗೆ ಕೊಡಬೇಕು ಗೊತ್ತಿಲ್ಲ. ಆದರೆ ಇದೆಲ್ಲವೂ ಆ ಒಂದು ಶಕ್ತಿಯಿಂದ ನಡೀತಾ ಇದೆ. ಎಲ್ಲರೂ ಕೆಲಸ ಮಾಡ್ತಾರೆ. CIDದವರು, ಪೊಲೀಸವರು ಫುಲ್ ಫ್ಲೆಡ್ಜ್ ಆಗಿ ಕೆಲಸ ಮಾಡ್ತಾರೆ. ಅವ್ರು ತಮ್ಮ ಕರ್ತವ್ಯದ ಕಡೆಗೆ ಅವರ ಗಮನ ಹೋಗುತ್ತೆ. ನನ್ನ ಕರ್ತವ್ಯ ಇದು, ನಾನು ಮಾಡ್ಲೇಬೇಕು ಅಂತ. ಪ್ರಾಣಕ್ಕೆ ಮತ್ತೆ ಯಾವುದೇ ಒಂದು ದಬ್ಬಾಳಿಕೆಗೆ ಭಯ ಬೀಳದೆ. ಮೊದಲೆಲ್ಲ ಯಾಕೆ ಮನುಷ್ಯ ಮಾಡ್ಲಿಲ್ಲ ಅಂದ್ರೆ ಭಯ ಇತ್ತು. ಭಯದ ಕಾರಣ ಮಾಡಿಲ್ಲ. ಆದರೆ ಈಗ ಭಯ ಇಲ್ಲ. ಫಿಫ್ತ್ ಡೈಮೆನ್ಷನ್ ಎನರ್ಜಿ ಕೆಲಸ ಇದು. ಇನ್ಶೂರೆನ್ಸ್ ಕಂಪನಿನೂ ಅಷ್ಟೇ ನೋಡಿ. ಎಷ್ಟು ಇನ್ಶೂರೆನ್ಸ್ ಕಂಪನೀಸ್ ಎಲ್ಲ ಫ್ರಾಡ್ ಅಂತ ಗೊತ್ತಾಗ್ತಾ ಇದೆ. ಅದರಿಂದ ಸಮಯಕ್ಕೆ ಸಹಾಯ ಆಗ್ತಾನೆ ಇಲ್ಲ. ಹಲವರಿಗೆ ಆಗ್ತಿರ್ಬಹುದು, ಆದ್ರೆ ಮೆಜಾರಿಟಿ ಅದರಿಂದ ಉಪಯೋಗ ಇಲ್ಲ. ಅದು ಎಲ್ಲರ ಒಂದು ಒಳಿತಕ್ಕಾಗಿ ಆಗಿರುವ ಕಂಪನೀಸ್ ಅಲ್ಲವೇ ಅಲ್ಲ. ಸೂಪರ್ ಮಾರ್ಕೆಟ್ಸ್ನು ಹಾಗೇನೆ. ಯಾಕೆ ಅನ್ನೋದು ಇನ್ನ ಮುಂದೆ ಬರುವ ಈ ಪಾಠದಲ್ಲಿ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ, ಹೇಗೆ ಯಾಕೆ ಅಂತ. ಸೂಪರ್ ಮಾರ್ಕೆಟ್ ಸಹ ನಮ್ಗೆ ಅನ್ಸ್ಬಹುದು, ಶಾಪಿಂಗ್ ಮಾಡಕ್ ಹೋದಾಗ ತುಂಬಾ ದೊಡ್ಡ ದೊಡ್ಡ ಮಾಲ್ ಅಲ್ಲಿ, ಸೂಪರ್ ಮಾರ್ಕೆಟ್ ಅಲ್ಲಿ ಎಲ್ಲ ವಸ್ತುಗಳು ಒಂದೇ ಕಡೆಗೆ ಸಿಗ್ತಾ ಇದೆ ಅಂತ ನಮ್ಗೆ ಖುಷಿ ಆಗ್ತಾ ಇದೆ. ಆದ್ರೆ ಅದು ಸಹ ಥರ್ಡ್ ಡೈಮೆನ್ಷನ್ ಸ್ವಾರ್ಥಕ್ಕೆ ಆಗಿರುವ ಕಂಪನೀಸ್, ಅಂಗಡಿಗಳು. ಈ ಚೈನ್ ಸ್ಟೋರ್ಸ್ ಅಷ್ಟೇ. ಒಂದೇ ಕಂಪನಿಯ ಸ್ಟೋರ್ಸ್ ನೀವು ಎಲ್ಲ ಕಡೆಗೆ ನೋಡ್ಬೋದು. ಅಂತಹ ಮಾಲು, ಒಂದೇ ಮಾಲು ಆಲ್ ಓವರ್ ವರ್ಲ್ಡ್ ಇರುತ್ತೆ. ಒಂದೇ ತರದ ಹೋಟೆಲ್ಸ್ ಎಲ್ಲ ಕಡೆಗೂ ಇರುತ್ತೆ. ಸೊ ಚೈನ್ಸ್ ಆಫ್ ಕಂಪನೀಸ್, ಚೈನ್ ಸ್ಟೋರ್ಸ್ ಅಂತ ಅದನ್ನ ಹೇಳ್ತಾರೆ. ಇದೆಲ್ಲವೂ ಮುಚ್ಚಿ ಹೋಗುವ ಸಮಯ ಬಂದಾಗಿದೆ. ಯಾಕೆಂದ್ರೆ ನೇವಲ್ ಚಕ್ರ ಆಫ್ ದ ಅರ್ತ್ ಆಲ್ಸೋ, ಭೂಮಿಯ ನೇವಲ್ ಚಕ್ರ, ಸ್ವಯಂ ಭೂಮಿ ಸಹ ಒಂದು ನಮ್ಮ ಯೂನಿವರ್ಸ್ ನೇವಲ್ ಪಾಯಿಂಟ್ ಅಲ್ಲಿ ಇದೆ. ಸೊ ಈ ನೇವಲ್ ಪಾಯಿಂಟ್ ಆಕ್ಟಿವೇಟ್ ಆಗಿದ್ದಾಗ ಅದರ ಒಂದು ಕ್ವಾಲಿಟಿ ಏನು ಅಂತಂದ್ರೆ ಒನ್ನೆಸ್. ಅಂಡ್ ಇದರಿಂದ ಒನ್ನೆಸ್ ಬಂತು ಅಂದ್ರೆ ಏನ್ ಮಾಡ್ತಾರೆ? ಡಿವೈನ್ ಮ್ಯಾಸ್ಕುಲೈನ್ ಪವರ್ ಆಕ್ಟಿವೇಟ್ ಆಗ್ತಾ ಇದೆ. ಮ್ಯಾಸ್ಕುಲೈನ್ ಪವರ್ ಅಂದ್ರೆ ಪುರುಷ ಶಕ್ತಿ. ಪುರುಷ ಶಕ್ತಿ ಅಂದ್ರೆ ಏನು? ಪ್ರೊಟೆಕ್ಷನ್, ಲಾಜಿಕ್, ಡಿಸಿಷನ್ಸ್. ಸೊ ಈ ಕ್ವಾಲಿಟೀಸ್ ನಮ್ಮೆಲ್ಲರಲ್ಲಿ ಶುರು ಆಗುತ್ತೆ. ನಾವು ಸರಿಯಾಗಿ ಲಾಜಿಕಲ್ ಆಗಿ ಥಿಂಕ್ ಮಾಡ್ತೀವ, ಇದು ಸರಿನಾ, ಇದು ತಪ್ಪ. ಇವಾಗ ನೋಡಿ, ನಾವೆಲ್ಲ GST ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಕಮ್ಮಿ ಇದೆಯಾ, ಇದು ಜಾಸ್ತಿ ಇದೆಯಾ, ಯಾಕೆ ಜಾಸ್ತಿ ಕೊಟ್ಟು ಅಲ್ಲಿಗೆ ಹೋಗ್ಬೇಕು? ಇದೆಲ್ಲ ಲಾಜಿಕಲ್ ಥಿಂಕಿಂಗ್ ನಮ್ಮಲ್ಲಿ ಬಂದಾಯ್ತು. ಈಗ ನಾವು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ವ್ಯವಹಾರ ಮಾಡಲ್ಲ. ಸೊ ಹೀಗೆ ನಿಧಾನವಾಗಿ ಬ್ಯಾಲೆನ್ಸ್ಡ್ ಡಿವೈನ್ ಫೆಮಿನೈನ್ ಅಂಡ್ ಡಿವೈನ್ ಮಸ್ಕ್ಯುಲೈನ್ ಎನರ್ಜಿ ಎನ್ಲೈಟನ್ ಆಗ್ತಾ ಇದೆ. ಮುಂದೆ ಹೀಗೆ ಎಲ್ಲ ವಿಚಾರಗಳು ಬಂದಾಗ ಯಾವ ಬದಲಾವಣೆ ಆಗ್ತಾ ಇದೆ ಅಂತ ತಿಳಿತಾ ಇದೀವಲ್ಲ, ಹೇಗೆ ಬದಲಾವಣೆ ಆಗುತ್ತೆ ಅಂದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ನೋಡಿ, ಬ್ಯಾಂಕ್ ಆಗ್ಲಿ, ಇನ್ಶೂರೆನ್ಸ್ ಕಂಪನಿ ಆಗ್ಲಿ, ಇದೆಲ್ಲ ಯಾವ್ದಕ್ಕೆ ಇರೋದು? ಸಮಯಕ್ಕೆ ಸಹಾಯ ಮಾಡ್ಲಿಕ್ಕೆ. ಆದ್ರೆ ನಾವು ನೋಡಬಹುದು, ಸಮಯಕ್ಕೆ ನಮ್ಗೆ ಅದು ಸಹಾಯಕ್ಕೆ ಸಿಗಲ್ಲ. ಒಂದು ವೇಳೆ ತಕ್ಷಣಕ್ಕೆ ನಮ್ಗೆ ದುಡ್ಡು ಬೇಕಾಗಿದ್ದಾಗ ನಮ್ಗೆ ಲೋನ್ ಫೆಸಿಲಿಟಿ ಬ್ಯಾಂಕ್ ಕೊಡ್ಬೇಕು. ಆದ್ರೆ ಅದರಲ್ಲಿ ತುಂಬಾ ಪೇಪರ್ ವರ್ಕ್ ಇರುತ್ತೆ, ಟೈಮ್ ತಗೊಳ್ಳೋ ಕೆಲಸ. ತಕ್ಷಣಕ್ಕೆ ಹೋದ ತಕ್ಷಣ ಯಾರು ಕೊಡಲ್ಲ. ತಕ್ಷಣಕ್ಕೆ ಕೊಡೋದು ಯಾರು? ನಿಮ್ಮ ಗೆಳೆಯರು, ನಿಮ್ಮ ಬಂಧುಗಳು, ಇಲ್ಲ ನಿಮ್ಮ ಸುತ್ತಮುತ್ತ ಇರುವವರು. ಎಷ್ಟೋ ಊರುಗಳಲ್ಲಿ, ಹಳ್ಳಿಗಳಲ್ಲಿ ನಾವು ಕಾಣಬಹುದು, ಒಂದು ಮಗು ಮದುವೆ ಆಗ್ಬೇಕು ಅಂತಂದಾಗ ಊರು ಜನ ಎಲ್ಲ ಸೇರಿ ದುಡ್ಡು ಸೇರಿಸಿ ಅವ್ರಿಗೆ ಕೊಡ್ತಾರೆ. ಒಂದು ಯಾವುದೇ ಒಂದು ನ್ಯಾಚುರಲ್ ಕೆಲಾಮಿಟಿ ಯಾವುದೋ ಆಗಿದೆ ಅಂತ ಇಟ್ಕೊಳ್ಳೋಣ, ಒಂದು ಭೂಕಂಪ ಆಗಿದೆ, ಏನಾದ್ರೂ ಆಗಿದೆ, ಮನೆ ಬಿದ್ದು ಹೋಗಿದೆ. ಆಗ ಅಕ್ಕಪಕ್ಕದವರೆಲ್ಲ ಮೊದಲು ಅವರಿಗೆ ಬೇಕಾಗಿರುವ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾವ ಬ್ಯಾಂಕ್, ಯಾವ ಇನ್ಶೂರೆನ್ಸ್ ಅವ್ರು ಬರಲ್ಲ. ಅವ್ರಿಗೆ ರಾತ್ರಿ ಮಲಗಲಿಕ್ಕೆ ಅವ್ರ ಮನೆಯಲ್ಲಿ ಜಾಗ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ತಕ್ಷಣಕ್ಕೆ ಬೇಕಾಗಿರೋ ಆಹಾರ ವ್ಯವಸ್ಥೆ ಮಾಡ್ತಾರೆ. ಸೊ ಇಲ್ಲಿ ನಾವು ತಿಳಿಯೋದೇನು ಅಂತಂದಾಗ, ನಾವು ಮನುಷ್ಯರು ಒಬ್ಬರಿಗೊಬ್ಬರು ಸಪೋರ್ಟಿವ್ ಆಗಿರ್ಬೇಕು. ಯಾವಾಗ ನಾವು ಸಪೋರ್ಟಿವ್ ಆಗಿರ್ತೀವಿ, ನಮ್ಗೆ ಒಬ್ಬರ ಮೇಲೆ ಒಬ್ರು ವಿಶ್ವಾಸ ಬರ್ಬೇಕು, ನಮ್ಮಲ್ಲಿ ಪ್ರೀತಿ ಇರ್ಬೇಕು. ಸೊ ಫಿಫ್ತ್ ಡೈಮೆನ್ಷನ್ ಅಲ್ಲಿ ಇರುವುದೇ ಈ ತರದ ಒಂದು ವೈಬ್ರೇಷನ್. ಈಗ ಮುಂದೆ ನೋಡೋಣ, ಸೂಪರ್ ಮಾರ್ಕೆಟ್ಸ್. ಯಾಕೆ ಸೂಪರ್ ಮಾರ್ಕೆಟ್ ಎಲ್ಲ ಬಂದಾಗಬೇಕು?
ಯಾಕೆ ಅಂದ್ರೆ ನೋಡಿ, ಸೂಪರ್ ಮಾರ್ಕೆಟ್ ಅಲ್ಲಿ ನಾವು ಪ್ಯಾಕ್ ಆಗಿರುವ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದೇವೆ. ಅದು ಒಳ್ಳೇದಾ, ಫ್ರೆಶ್ ಅಲ್ವಾ, ನಮ್ಮ ದೇಶದ, ಹೊರ ದೇಶದ, ಏನೂ ಗೊತ್ತಿಲ್ಲ. ಬ್ರ್ಯಾಂಡ್ ಬಟ್ಟೆ ತಗೊಳ್ತೀವಿ. ಅದೇ ನಮ್ಮ ಬೀದಿಯಲ್ಲೇ ಇರುವ ಟೈಲರ್ ಕೆಲಸ ಇಲ್ಲದೆ, ಅವನ ಪರಿವಾರ ನಡ್ಸಕ್ಕಾಗದೆ ಅವನಲ್ಲಿ ಅಂಗಡಿ ಹಾಕೊಂಡು ಕೂತಿರ್ತಾನೆ. ತರಕಾರಿ ಹಣ್ಣುಗಳನ್ನ ಅಲ್ಲೇ ಅವರ ತೋಟದಲ್ಲೇ ಬೆಳೆಸಿದವರು ಮಾರ್ಲಿಕ್ಕೆ ಬಂದು ರೋಡ್ ಸೈಡ್ ಕೂತ್ಕೊಂಡು ಸೇಲ್ ಮಾಡ್ತಾ ಇರ್ತಾರೆ. ನಾವು ಅವರಿಂದ ಪರ್ಚೇಸ್ ಮಾಡಲ್ಲ. ನಾವು ಅಂಗಡಿಗೆ ಹೋಗಿ, ಸೂಪರ್ ಮಾರ್ಕೆಟ್ ಅಲ್ಲಿ ಹೋಗಿ ಎಲ್ಲಿಂದೋ ಬಂದಿರುವ ಒಂದು ವಸ್ತುವನ್ನ ಖರೀದಿ ಮಾಡ್ಲಿಕ್ಕೆ ಮತ್ತೆ ಪ್ರೌಡ್ ಫೀಲ್ ಮಾಡ್ತೀವಿ. ನಾವು ಮಾಲ್ಗೆ ಹೋಗಿ ಪರ್ಚೇಸ್ ಮಾಡಿದ್ದು ನಾನು ಇಂಪೋರ್ಟೆಡ್ ವಸ್ತುಗಳು. ಸೊ ಇಂಪೋರ್ಟೆಡ್ ವಸ್ತುಗಳನ್ನ ಖರೀದಿ ಮಾಡುವುದು ನಿಮ್ಮ ಊರಲ್ಲಿ, ನಿಮ್ಮ ದೇಶದಲ್ಲಿ ಅದೇ ವ್ಯಾಪಾರ, ಅದೇ ಒಂದು ಪ್ರಾಡಕ್ಟ್ಸ್ ಅನ್ನ ತಯಾರು ಮಾಡುವವರ ಪ್ರತಿ ನಿಮಗೆ ಅನುಕಂಪ, ಪ್ರೀತಿ ಇಲ್ಲದ ಕಾರಣ ನೀವು ಅಲ್ಲಿಗೆ ಹೋಗಿ ತಗೊಳ್ತಾ ಇದ್ದೀರಿ. ಎಷ್ಟೋ ದೇಶಗಳಲ್ಲಿ ಫಸ್ಟ್ ಪ್ರಾಮುಖ್ಯತೆ ಅವರ ದೇಶದಲ್ಲಿರುವ ಪ್ರಾಡಕ್ಟ್ಸ್ ಗೆ ಕೊಡ್ತಾರೆ. ನಾವು ಚೀಪ್ ಅಂತ ಚೈನಾ ಪ್ರಾಡಕ್ಟ್ ತಗೊಳಕ್ಕೂ ಹಿಂದೇಟ್ ಹಾಕಲ್ಲ. ಬೆಸ್ಟ್ ಅಂತ ಅಮೆರಿಕನ್ ಪ್ರಾಡಕ್ಟ್ಸ್ ಗೆ ಪರ್ಚೇಸ್ ಮಾಡ್ಲಿಕ್ಕೂ ನಾವು ಯೋಚನೆ ಮಾಡಲ್ಲ. ಆದ್ರೆ ಇದೆಲ್ಲವೂ ನಿಂತು ಹೋಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಈಗ ಕಂಪ್ಯಾಷನ್ ಶುರು ಆಗುತ್ತೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾವೆಲ್ಲರೂ ಆರ್ಗ್ಯಾನಿಕ್ ಅನ್ನುವ ಹೆಸರಲ್ಲಿ ಸ್ಟಾರ್ಟ್ ಮಾಡಿ ಆಗಿದೆ. ಯಾವಾಗ ನಮ್ಮ ಬಾಗಿಲಲ್ಲೇ ಫ್ರೆಶ್ ತರಕಾರಿ, ಹಣ್ಣು, ಬಟ್ಟೆ, ಒಡವೆ ಎಲ್ಲವೂ ಸಿಗ್ತಿರುವಾಗ ನಾವು ಯಾಕೆ ಯಾವುದೋ ವಿದೇಶದಿಂದ, ಎಷ್ಟೋ ದೂರದಿಂದ ಪ್ರಯಾಣ ಮಾಡಿ ಬಂದಿರುವ ಹಣ್ಣು, ಅದು ಯಾವ ಫ್ರೋಸನ್ ಫ್ರೀಸರ್ ನಲ್ಲಿ ಇಟ್ಟಿರ್ತಾರೆ, ಎಷ್ಟು ತಿಂಗಳುಗಳ ಇಲ್ಲ ವರ್ಷಾನ್ಗಟ್ಲೆ ಅದು ಫ್ರೀಸರ್ ಅಲ್ಲಿ ಇರುತ್ತೆ, ಅಂತ ಹಣ್ಣುಗಳನ್ನ ಯಾಕೆ ಸೇವನೆ ಮಾಡ್ಬೇಕು? ಈಗ ಆ ಎಚ್ಚರಿಕೆ ನಮ್ಮಲ್ಲಿ ಬಂದಾಗಿದೆ. ನಾವೀಗ ಆರ್ಗ್ಯಾನಿಕ್ ಅನ್ನುವ ಹೆಸರಲ್ಲಿ ಆದಷ್ಟು ಲೋಕಲಿ ಯಾವುದು ಬೆಳೆಸಿರ್ತಾರೋ ಅದನ್ನ ಪರ್ಚೇಸ್ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಇದೇ ವಿಚಾರ ಎಲ್ಲಾ ವಿಷಯಕ್ಕೂ ಬರ್ಬೇಕು. ಅದು ಸ್ಕೂಲ್ ಎಜುಕೇಶನ್ ಆಗಿರಬಹುದು. ನಿಮ್ಮ ಲೋಕಲ್ ಅಲ್ಲಿರುವ ಸ್ಕೂಲ್ಗೆ ಕಳಿಸಿ ಮಕ್ಕಳನ್ನ. ಯಾಕೆ ದೂರದಲ್ಲಿರುವ ಒಂದ್ ಯಾವ್ದೋ ಬ್ರಾಂಡೆಡ್ ಸ್ಕೂಲ್ಗೆ ಕಳಿಸ್ಬೇಕು? ಬಟ್ಟೆ ಖರೀದಿ ಮಾಡುವಾಗ ನಿಮ್ಮ ಊರಲ್ಲಿ ನೇಯ್ದಿರುವ ಬಟ್ಟೆಗಳನ್ನ, ಅಲ್ಲಿಯ ಟೈಲರ್ಸ್ ಹೊಲ್ದಿರುವ ಬಟ್ಟೆಗಳನ್ನ ಯಾಕೆ ಹಾಕಬಾರದು? ಯಾಕೆ ನಮ್ಗೆ ಅಂತಹ ಬ್ರ್ಯಾಂಡೇ ಬೇಕು? ಇವತ್ತು ಒಂದು ಮದುವೆ ಫಿಕ್ಸ್ ಆಯ್ತು ಅಂದ್ರೆ ನಾವು ಕಂಚಿಗೆ ಹೋಗ್ಬೇಕು, ಇಲ್ಲ ಡೆಲ್ಲಿಗೆ ಹೋಗಿ ತರಬೇಕು, ಇಲ್ಲ ಆತರ ನಮ್ಮ ಇಷ್ಟಕ್ಕೆ ಒಂದು ಊರು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿಯ ಬಟ್ಟೆನೆ ತರಬೇಕು, ಅಲ್ಲಿಯ ಒಡವೆಗಳನ್ನ ಖರೀದಿ ಮಾಡ್ಬೇಕು. ಯಾಕೆ ನಾವು ಈ ತರದ ಒಂದು ವಿಚಾರ ಇಟ್ಕೊಂಡಿದ್ದೀವಿ ಅಂದ್ರೆ ನಮ್ಮಲ್ಲಿ ಅನುಕಂಪ ಇಲ್ಲ, ನಮ್ಮಲ್ಲಿ ಅಹಂಕಾರ ಇದೆ. ಸೊ ನಾವು ಫಿಫ್ತ್ ಡೈಮೆನ್ಷನ್ ಹೋದಾಗ ಇದು ಕ್ರಮೇಣ ನಾನು ಪ್ರಯತ್ನ ಪೂರ್ವಕ ಮಾಡಲ್ಲ, ಆಲ್ರೆಡಿ ಬದಲಾವಣೆ ಶುರುವಾಗಿದೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ವಿ ಆರ್ ಆಲ್ರೆಡಿ ಫಾರ್ವರ್ಡ್ ಇನ್ ಟು ನ್ಯೂ ಎಕನಾಮಿಕ್ ಸ್ಟ್ರಕ್ಚರ್. ಪ್ರತಿ ಎಕನಾಮಿಕ್ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಇದೆ. ಬಿಸ್ನೆಸಸ್ ಚೇಂಜ್ ಆಗುತ್ತೆ, ಈ ಶಾಪ್ಸ್ ಎಲ್ಲ ಚೇಂಜ್ ಆಗುತ್ತೆ, ಈ ವ್ಯವಹಾರ ಏನಿದೆಯೋ, ಎಕನಾಮಿಕ್ ವ್ಯವಹಾರ ಏನಿದೆಯೋ ಅದೆಲ್ಲವೂ ಚೇಂಜ್ ಆಗುತ್ತೆ. ಏನೆಲ್ಲ ಆಗಲಿದೆ ಅಂತ ನಾವು ಈಗ ನೋಡಿದ್ದೇವೆ. ಎಲ್ಲಿವರೆಗೆ ಚೇಂಜಸ್ ಆಗುತ್ತೆ ಅಂದ್ರೆ ಈವನ್ ಕರೆನ್ಸಿ ಏನಿದೆಯೋ, ನಾವು ಈಗ ಬಳಸುವ ಕರೆನ್ಸಿ ಮುಂದೆ ಇರಲ್ಲ. ಯಾವುದು ತುಂಬಾ ಈಸಿ ಆಗಿರುತ್ತೋ, ತುಂಬಾ ಫ್ಲೋಯಿಂಗ್ ಆಗಿರುತ್ತೋ, ಯಾವ್ದ್ರಲ್ಲಿ ಮೋಸ ಇರಲ್ವೋ ಅಂತಹ ಒಂದು ಕರೆನ್ಸಿ ಬರಲಿದೆ. ಅಂಡ್ ದ ಬಿಗ್ಗೆಸ್ಟ್ ಫ್ಯಾಕ್ಟರ್ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಗಮನಿಸಬಹುದು, ಎಂತಹ ಸಮೃದ್ಧ ದೇಶಗಳೇ ಬದಲಾಗ್ತಾ ಇದೆ. ಯಾವ ದೇಶದಲ್ಲಿ ಯಾವತ್ತೂ ತೊಂದರೆ ಬರಲ್ಲ ಅನ್ನೋ ತರ ನಾವು ಅನ್ಕೊಂಡಿದ್ವು ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್, ಅಮೆರಿಕ ಆಗಿರಬಹುದು, ಇರಾನ್, ಇರಾಕ್ ಅಂತ ನೋಡ್ಬೋದು, ಇಸ್ರೇಲ್ ಅಂತ ನೋಡ್ಬೋದು, ಈವನ್ ನಮ್ಮ ದುಬೈ ಅಂತ ಊರಲ್ಲಿ, ಅಲ್ಲಿ ಸಹ ನಾವು ನೋಡ್ತಾ ಇದ್ದೇವೆ ಈ ಆಯಿಲ್ ಫ್ಯೂಲ್ ಅದರಿಂದನೂ ಎಷ್ಟು ತೊಂದರೆಗಳು ಸ್ಟಾರ್ಟ್ ಆಗಿದೆ. ಒಂದು ಆಯಿಲ್ ಅಲ್ಲಿ ಈಗ ತೊಂದರೆ ಸ್ಟಾರ್ಟ್ ಆಗಿದೆ ಅಂತ ನಮ್ಗೆ ಗೊತ್ತಾಗಿದೆ. ಅಲ್ಲಿ ಇಲ್ಲ ಅಂತ ಅಲ್ಲ, ಅಲ್ಲಿ ಆಯಿಲ್ ಇದೆ. ಆದರೆ ಇನ್ನ ಮೇಲೆ ಈ ಕಾಸ್ಟ್ ಆಫ್ ಆಯಿಲ್ ಅಂದ್ರೆ ಫ್ಯೂಲ್, ಪೆಟ್ರೋಲ್ ಏನಿದೆಯೋ ಆ ಕಾಸ್ಟ್ ಇಂದಾನೇ ನಮ್ಮ ಎಲ್ಲ ಎಕನಾಮಿ ಡಿಪೆಂಡ್ ಆಗ್ತಾ ಇದೆ. ಇವತ್ತು ನಾವು ನೋಡ್ಬೋದು, ದೇಶದ ನಾಯಕರು ಸಹ ಇದನ್ನೇ ಹೇಳ್ತಾ ಇದ್ದಾರೆ, ನಾವು ಅದ್ರ ಮೇಲೆ ಡಿಪೆಂಡ್ ಆಗೋದು ಬೇಡ, ಅದರ ಬಳಕೆಯನ್ನು ಕಡಿಮೆ ಮಾಡೋಣ, ಅದರಿಂದಾನೇ ಪ್ರಾಣ ಇಲ್ಲ ನಮ್ದು. ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ವೆಹಿಕಲ್ಲೇ ಬೇಕು ಅನ್ನೋ ಹಾಗೆ ಒಂದು ಮನೆಗೆ 4 ವೆಹಿಕಲ್ ಆಗಿದೆ. ಸೊ ಕನ್ಸಂಪ್ಷನ್ ಆಫ್ ಪೆಟ್ರೋಲ್ ಜಾಸ್ತಿ ಆಗುತ್ತೆ. ಸೊ ಹೀಗೆ ಮಾಡೋದ್ರಿಂದ ಎಕಾನಮಿಯಲ್ಲಿ ತುಂಬಾ 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 ಹೇರುಫೇರು ನಡೆಯಲಿಕ್ಕೆ ಸಾಧ್ಯತೆಗಳಿವೆ. ಆದ್ರೆ ನಮ್ಮ ದೇಶವನ್ನು, ನಮ್ಮ ಎಕಾನಮಿಯನ್ನು ಉಳಿಸ್ಬೇಕು ಅಂತಂದಾಗ ನಾವು ಇಂತಹ ಒಂದು ವಿಚಾರಗಳನ್ನ ಇಟ್ಕೊಳ್ಬೇಕು. ಕಂಪ್ಯಾಷನೇಟ್ ಆಗ್ಬೇಕು, ಪ್ರೀತಿಯಿಂದ ಹೃದಯವಂತರಾಗಿ ನಾವು ಯೋಚನೆಗಳನ್ನ ಮಾಡಬೇಕು. ಸೊ ಅದು ಆಗಲಿದೆ.
ನಾವು ಪ್ರತಿಯೊಬ್ಬರು ಮಾಡದೇ ಇದ್ರೂ ವೈಬ್ರೇಷನ್ಸ್ ಹಾಗೆ ಬರುತ್ತೆ. ಎಲ್ಲರ ಮನಸ್ಸು ಬದಲಾವಣೆಗಳು ನಡೆಯುತ್ತೆ. ಮುಂದೆ ಒಂದು ಯಾವ ದೇಶದಲ್ಲೂ ನಾಯಕನೂ ಇರಲ್ವಂತೆ. ಬಿಕಾಸ್ ಮನುಷ್ಯನಲ್ಲಿ ಒಗ್ಗಟ್ಟು ಬಂದ ಮೇಲೆ ಅಲ್ಲಿ ಒಬ್ಬ ರಾಜ, ನಾಯಕ, ಪೊಲಿಟಿಕ್ಸ್ ಇದೆಲ್ಲ ಬೇಕಾಗಲ್ಲ. ಸೊ ಪ್ರತಿ ಒಬ್ಬನು ಮನುಷ್ಯನ ಅವನ ಆಡಳಿತವನ್ನು ಅವನೇ ನೋಡ್ಕೊಳ್ತಾನೆ. ಯಾರೋ ಬಂದು ಹೇಳೋದ್ ಬೇಕಾಗಿಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ಬೇಕಾಗಿಲ್ಲ, ಪೊಲೀಸ್ ಬೇಕಾಗಿಲ್ಲ, ಜೈಲ್ ಬೇಕಾಗಿಲ್ಲ, ಕೋರ್ಟ್ ಬೇಕಾಗಿಲ್ಲ. ಸೊ ಈ ತರದ ಒಂದು ಯುಗ ಬರಲಿದೆ. ತುಂಬಾ ಪ್ರೀತಿಯಿಂದ, ವಿಶ್ವಾಸದಿಂದ, ಆರೋಗ್ಯದಿಂದ ತುಂಬಿರುವ ಒಂದು ವೈಬ್ರೇಷನ್ ಭೂಮಿಯ ಮೇಲೆ ಮನುಷ್ಯರಲ್ಲಿ ಪ್ರತಿ ಒಂದು ಜೀವಿಯಲ್ಲಿಯೂ ಈ ಒಂದು ಅನುಭವ, ಇಂತಹ ಒಂದು ಅನುಭವವನ್ನು ಎಲ್ಲರೂ ಪಡೀತಾರೆ. ಹೇಗೆ ನಾವು ಇದನ್ನ ವಿಜುವಲೈಸೇಷನ್ ಮಾಡ್ಕೊಳ್ಬಹುದು ಅಂತ. ಇಂತಹ ಒಂದು ಲೋಕ ನಮಗೂ ಬೇಕಲ್ವಾ? ಸೊ ಆದಷ್ಟು ಬೇಗ ನಾವು ಇದನ್ನ ವಿಜುವಲೈಸ್ ಮಾಡ್ಕೊಂಡು ಇದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಣ. ಸೊ ವಿಜುವಲೈಸೇಷನ್ ಫಾರ್ ದ ಟೈಮ್ ವೆನ್ ಯು ಹ್ಯಾವ್ ಪವರ್ ಅಂಡ್ ಗಿಫ್ಟ್. ಅಂದ್ರೆ ನಮ್ಮೆಲ್ಲರಲ್ಲೂ ಪವರ್ಸ್ ಇದೆ, ನಮ್ಮೆಲ್ಲರಿಗೂ ಗಿಫ್ಟ್ಸ್ ಕೊಟ್ಟಿದ್ದಾನೆ ಕ್ರಿಯೇಟರು. ಈಗ ನನ್ನ ಒಂದು ಪವರ್ ಅಂಡ್ ಗಿಫ್ಟ್ ಏನಿದೆಯೋ ಅದನ್ನ ನಾನು ಬಳಸಬೇಕು. ಸೊ ಅದನ್ನ ಹೇಗೆ ನಾವು ಎನ್ಹ್ಯಾನ್ಸ್ ಮಾಡಬಹುದು ಅದನ್ನ ಅಂತ ನೋಡೋಣ. ಮೊದಲನೇ ಸ್ಟೆಪ್, ಕಣ್ಮುಚ್ಕೊಂಡು ಕೂತ್ಕೊಳ್ಳೋಣ, ರಿಲ್ಯಾಕ್ಸ್ ಆಗೋಣ. ಪ್ರತಿಯೊಂದು ಪ್ರಾಕ್ಟೀಸಿಗೆ ಇದು ತುಂಬಾ ಮುಖ್ಯವಾದದ್ದು. ಎರಡನೇದು, ಪಿಕ್ಚರೈಸ್ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಪ್ರಪಂಚ ಇದೆ ಎಲ್ಲಿ ಹೆಣ್ಣು ಗಂಡು ಸಮಾನರಾಗಿದ್ದಾರೆ, ಒಬ್ಬರಿಗೊಬ್ಬರು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಸಮಾನವಾಗಿ ಸನ್ಮಾನ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಇಬ್ಬರು ಸೇರಿ ಎಲ್ಲರ ಒಳಿತಿಕ್ಕಾಗಿ ಕೆಲಸ ಮಾಡ್ತಾರೆ. ಅಂತಹ ಒಂದು ಪ್ರಪಂಚ, ಅದನ್ನ ಕಲ್ಪನೆ ಮಾಡ್ಕೊಂಡು. ಮೂರನೇದು, ನಿಮ್ಮಲ್ಲಿರುವ ಶಕ್ತಿಗಳನ್ನ ನೀವು ಬಳಸ್ತಾ ಇದ್ದೀರಾ ಎಲ್ಲರಿಗೂ ಒಳಿತಿಗಾಗಿ. ನಿಮ್ಮಲ್ಲಿ ಅದ್ಭುತವಾದ ಶಕ್ತಿಗಳಿವೆ, ಅದನ್ನ ನೀವು ಬಳಸ್ತಾ ಇದ್ದೀರಾ. ಹೀಗೆ ಇಮ್ಯಾಜಿನ್ ಮಾಡಿದಾಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ, ನೀವು ಏನ್ ಮಾಡಬಹುದು ಅನ್ನೋದು ನಿಮ್ಮ ಇಮ್ಯಾಜಿನೇಷನ್ ಅಲ್ಲೇ ಬಂದ್ಬಿಡುತ್ತೆ. ಇಂಥ ಒಂದು ಅದ್ಭುತವಾದ ಒಂದು ಪ್ರಪಂಚ ಸೃಷ್ಟಿ ಆಯ್ತು, ನೀವು ಅಲ್ಲೇ ಜೀವಿಸ್ತಾ ಇದ್ದೀರಾ ಅಂದಾಗ ನಿಮ್ಗೆ ಹೇಗ್ ಫೀಲ್ ಆಗುತ್ತೆ ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ಸೊ ಹೀಗೆ ಈ ಪ್ರಾಸೆಸ್ ಅನ್ನು ಮುಂದುವರಿಸಿ ಸ್ವಲ್ಪ ಸಮಯ ಡೈಲಿ ಮಾಡ್ತಾ ಇರ್ಬೇಕು. ನಾವೇ ಸೃಷ್ಟಿಕರ್ತರು, ನಾವೇ ಮುಂಬರುವ ಸ್ವರ್ಣಿಮ ಯೋಗವನ್ನು ಸೃಷ್ಟಿ ಮಾಡುವವರು ನಾವೇ ಆಗಿದ್ದೇವೆ. ಸೊ ಹೇಗಿತ್ತು ಇವತ್ತಿನ ಈ ಚಾಪ್ಟರ್? ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಯವರೆಗೆ ನನ್ನ ಜೊತೆಗೆ ಇದ್ದು ಈ ಚಾಪ್ಟರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ದಕ್ಕೆ. ನೆಕ್ಸ್ಟ್ ಚಾಪ್ಟರ್ಗಾಗಿ ಮುಂದಿನ ವಿಡಿಯೋವನ್ನು ನೋಡಿ. ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಹಾಗೆ ಹೈಪ್ ಬಟನ್ ಅಂತ ಇರುತ್ತೆ, ಅಲ್ಲಿ ಹೈಪ್ ಬಟನ್ ಅನ್ನು ಪ್ರೆಸ್ ಮಾಡಿ ನನಗೆ ಪ್ರೋತ್ಸಾಹನೆಯನ್ನು ಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ.